ನಮ್ಮದು ಹೆಸರು ಮೆಲ್ವಿನ್ ಅಂತ. ನಮ್ಮದು ಫಾರ್ಮ್ ಚಿಕ್ಕದೇವರಹಳ್ಳಿಯಲ್ಲಿದೆ, ಬೆಂಗಳೂರಿಂದ 44 ಕಿಲೋಮೀಟರ್ಸ್. ಸರ್, ನೀವು ಸುಮಾರು ವರ್ಷದಿಂದ ಹಂದಿ ಸಾಕಾಣಿಕೆ ಮಾಡ್ತಿದ್ದೀರಾ? ಹೌದು, ಹಂದಿನ ಒಂದು 33 ವರ್ಷದಿಂದ ಸಾಕ್ತಾ ಇದ್ದೇವೆ. ಸರ್, ಈಗ ಮರಿಗಳಂದರೆ ತುಂಬ ಜಾಸ್ತಿ ಬರ್ತವೆ, 10, 8 ಆ ಥರ ಮರಿಗಳೆಲ್ಲ ಆಗ್ತಿರ್ತವೆ. ಅಲ್ಲ, ಅದು ಹಾಕ್ತವೆ. ಆದರೆ ಐಡಿಯಲ್ ಇದು ಏನು ಹೇಳಿದರೆ 8ರಿಂದ 10 ಮರಿ ಬಂದರೆ ಮರಿದ್ದು ಗ್ರೋತ್ ಚೆನ್ನಾಗಿ ಬರ್ತದೆ. ಹೌದಲ್ಲ, ಇಲ್ಲದಿದ್ದರೆ ಮರಿ ಹಾಲು ಡಿವೈಡ್ ಆಗಿ ಗ್ರೋತ್ ಸಫರ್ ಆಗ್ತದೆ. ಆ ಥರ ಆದಾಗ ಸರ್, ಈಗ ನೀವು ಅವಕ್ಕೆ ಎಕ್ಸ್ಟ್ರಾ ಹಾಲಂತ ಏನಾದ್ರು ಕೊಡ್ತಿದ್ದೀರಾ ಸರ್? ಅದೇ ಈಗ ಇದು ಸೆಲ್ವೆಲ್ ಕಂಪನಿದ್ದು ಬರ್ತಾ ಇದೆ, ಮಿಲ್ಕ್ ಪೌಡರ್, ಅದನ್ನು ಕೊಡ್ತೇವೆ, ಅದನ್ನು ಯೂಸ್ ಮಾಡ್ತೇವೆ. ಎಷ್ಟು ದಿವಸದಿಂದ ಕೊಡ್ತಾ ಇದ್ದೀರಾ ಸರ್ ಅದು? ಈಗ ನಾವೀಗ ಸುಮಾರು 1 ವರ್ಷದ ಮೇಲಿಂದ ಕೊಡ್ತಾ ಇದ್ದೇವೆ. ಓಕೆ. ಈಗ ಅದು ಕೊಟ್ಟಾದ್ಮೇಲೆ ಸರ್ ರಿಸಲ್ಟು ನಿಮಗೆ ಮರಿಗಳು ಬೆಳವಣಿಗೆ ಆಗಿರ್ಬೋದು, ಮತ್ತು ಈಗ ತುಂಬ ಜಾಸ್ತಿ ಮರಿ ಇರೋದ್ರಿಂದ ತಾಯಿ ಹಾಲು ಸಾಕಾಗೋದಿಲ್ಲ. ಈ ಹಾಲು ಕೊಡೋದ್ರಿಂದ ಮರಿ ಬೆಳವಣಿಗೆ ಮತ್ತು ಮರಿ ಎಲ್ಲ ಉಳಿತಿದ್ದಾವೆ ಸರ್? ಹೌದು, ಮರಿ ಉಳಿತಾವೆ ಮಾತ್ರ ಅಲ್ಲ, ಅದರದ್ದು ಗ್ರೋತು ಚೆನ್ನಾಗಿ ಬರ್ತಾ ಇದೆ. ಸೊ ಅದಕ್ಕೆ ಎಷ್ಟು ಹಾಲು ಬೇಕಿತ್ತು, ತಾಯಿ ಹತ್ರ ಕಮ್ಮಿ ಆಗಿದ್ದನ್ನು ಇದರಲ್ಲಿ ಕಾಂಪೆನ್ಸೇಟ್ ಆಗ್ತದಲ್ಲ. ಇಲ್ದಿರ ಏನಾಗ್ತದೆ, ಒಂದು ಹಂದಿಯಲ್ಲಿ 2-3 ವೀಕ್ ಮರಿ ಬರ್ತವೆ. ಅದು ವೀಕ್ ಆಗೋದು ಹಾಲು ಸಿಗದೆ ಇರುವಾಗ. ಈಗ ಹಂದಿಗೆ ಟೀಟ್ಸ್ ಇರ್ತವೆ 12, ಅದರಲ್ಲಿ ಕೆಲವು ಪ್ರೊಡಕ್ಟಿವ್ ಇರ್ತವೆ, ಕೆಲವು ನಾನ್ ಪ್ರೊಡಕ್ಟಿವ್ ಇರ್ತವೆ, ಕೆಲವುದರಲ್ಲಿ ಈಲ್ಡ್ ಕಮ್ಮಿ ಇರ್ತದೆ. ಮತ್ತು ಒಂದು ಮರಿ ಒಂದು ಟೀಟ್ ಹಿಡಿದ್ರೆ ಅದನ್ನು ಇನ್ನೊಂದು ಮರಿಗೆ ಬಿಟ್ಟು ಕೊಡೋದಿಲ್ಲ. ಸೊ ನೆಕ್ಸ್ಟ್ ಮರಿಗೆ ಅದು ವೀಕ್ ಟೀಟೇ ಹಿಡ್ಕೊಂಡು ಅದು ಬೆಳಿಬೇಕಾಗ್ತದೆ. ಆವಾಗ ಗ್ರೋತ್ ಸ್ವಲ್ಪ ಇದು ಕಮ್ಮಿ ಬರ್ತದೆ. ಹೌದು ಸರ್, ಹೌದು, ಕರೆಕ್ಟು. ಸರ್, ಇದು ನೀವು ಇವಾಗ ಕೊಡ್ತಿದ್ದೀರಾ ಅಂತ ಹೇಳಿದ್ರಲ್ಲ, ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ಸ್ ಕೊಡ್ತಿದ್ದೀರಾ? ಹೌದು, 2 ಟೈಮ್ಸ್ ಕೊಡ್ತೇವೆ. ಅಂದರೆ ಯಾವ ಮರಿ ವೀಕ್ ಇರುತ್ತೆ ಅದಕ್ಕೆ ನೋಡಿ ಮಾತ್ರ ಕೊಡ್ತೀರಾ ಸರ್, ಅಥವಾ ಎಲ್ಲ ಮರಿಗಳಿಗೂ ಕೊಡ್ತಿದ್ದೀರಾ? ಅಲ್ಲ, ಕೊಡುವಾಗ ಚೆನ್ನಾಗಿದ್ದ ಮರಿಗೇನು ಅಗತ್ಯ ಇಲ್ಲ ಕೊಡೋದು. ಯಾಕೆಂದರೆ ಅದು ಮಾಡಿ ತಾಯಿ ಹತ್ರನೇ ಕುಡಿತಾ ಇರ್ತದೆ. ಯಾವುದರಲ್ಲಿ ಸ್ವಲ್ಪ ಗ್ರೋತ್ ಕಮ್ಮಿ ಇರ್ತದಲ್ಲ ಅವಕ್ಕೆಲ್ಲ ಕುಡಿಸ್ಬಿಡ್ತೇವೆ ಸರ್. ಅಂದರೆ ಇದು ಹಾಕೋದ್ರಿಂದ ಎಷ್ಟು ಮರಿ ಹಾಕಿರ್ತವೋ ಅಷ್ಟು ಮರಿನ ನಾವು ಉಳಿಸ್ಕೋಬೋದು. ಹೌದು, ಹಾಲಿಂದ ಪ್ರಾಬ್ಲಮ್ ಆಗುವ ಮರಿಗಳು ಎಲ್ಲ ಉಳಿತವೆ. ಈಗ ಕೆಲವು ಮರಿ ಹಾರಿಲ್ಲದೆ ವೀಕ್ ಆಗಿ ಹೋಗಿಬಿಡ್ತವೆ. ಅಂಥ ಮರಿಗಳನ್ನು ನೀವು ಇದರಿಂದ ಸೇವ್ ಮಾಡ್ಬೋದು. ನಿಮ್ಮ ಪ್ರಕಾರ ಸರ್ ಇದು ರಿಸಲ್ಟ್ ಯಾವ ರೀತಿ ಇದೆ ಅಂತ ಹೇಳ್ತೀರಾ? ಇದು ರಿಸಲ್ಟ್ ಚೆನ್ನಾಗಿದೆ, ಅದರಲ್ಲೇನು ದೇರ್ ಇಸ್ ನೋ ಸೆಕೆಂಡ್ ಒಪಿನಿಯನ್ ಅಬೌಟ್ ಇಟ್. ಸರ್, ಈಗ ಇದರಲ್ಲೇ ಇನ್ನೊಂದು ಗಿಣ್ಣಾಲ್ ಪೌಡ್ರ್ ಅಂತ ಇದೆ, ಕೊಲೆಸ್ಟ್ರಾಮ್ ಇದು. ಹೌದು, ಅದನ್ನು ನೀವು ಕೊಡ್ತಾ ಇದ್ದೀರಾ ಸರ್? ಹೌದು. ಸೊ ಏನಾಗ್ತದೆ, ಒಂದು 5 ಡೇಸ್ ಯಾವ ತಾಯಿ ಹತ್ರ ಗಿಣ್ಣಾಲು ಇರೋದಿಲ್ಲ. ಸೊ ಗಿಣ್ಣಾಲು ನಿಮಗೆ ಸಿಗದಿದ್ದರೆ ಆ ಮರಿದ್ದು ಅದು ಇಮ್ಯುನಿಟಿ ಪವರ್ ತುಂಬ ಲೋ ಆಗಿಬಿಡ್ತದೆ. ಸೊ ತುಂಬ ಮರಿಗಳು ಡ್ಯಾಮೇಜ್ ಆಗಿಬಿಡ್ತವೆ. ಇರ್ತವೆ ಸ್ವಲ್ಪ ಸಮಯ, ವಾರ 15 ದಿವಸ ನಂತರ ಡೆತ್ ಆಗಿಬಿಡ್ತದೆ. ಸೊ ಇದು ಕೊಟ್ಟದ್ರಿಂದ, ಕೊಲೆಸ್ಟ್ರಾಮ್ ಕೊಟ್ಟಿದ್ದರಿಂದ ಅದು ಕಾಂಪೆನ್ಸೇಟ್ ಆಗಿ ಮರಿ ಹೆಲ್ದಿಯಾಗಿ ಬಂದುಬಿಡ್ತವೆ. ಸರ್, ಈಗ ಇಷ್ಟು ವರ್ಷದಲ್ಲಿ ನಿಮ್ಮ ಹಂದಿ ಸಾಕಾಣಿಕೆ ಅನುಭವದ ಬಗ್ಗೆ ಸ್ವಲ್ಪ ಹೇಳೋದಾದರೆ ಏನಂತ ಹೇಳ್ತೀರಾ ಸರ್? ಅಲ್ಲ, ಅದೇ ಏನಾಗ್ತದೆ, ನಾವು ಟೋಟಲ್ ವೇಸ್ಟ್ ಕೊಟ್ಟದ್ರಿಂದ ನ್ಯೂಟ್ರಿಯೆಂಟ್ಸ್ ಅಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ಸ್ ಮಿನರಲ್, ವಿಟಮಿನ್ಸ್ ಎಲ್ಲ, ಅದನ್ನೆಲ್ಲ ನಾವು ಮಿನರಲ್ ಮಿಕ್ಸ್ಚರಲ್ಲಿ ಕಾಂಪೆನ್ಸೇಟ್ ಮಾಡ್ತೇವೆ. ಅದೇ ರೀತಿ ಹಾಲಲ್ಲಿ ಇದು ಕೊಟ್ಟದ್ರಿಂದ ಮರಿಗಳದ್ದು ಗ್ರೋತ್ ಸಫರ್ ಆಗೋದಿಲ್ಲ, ಚೆನ್ನಾಗಿ ಬರ್ತಾ ಇದ್ದಾವೆ. ಓಕೆ. ಇದರಿಂದ ಶೆಡ್ಡಲ್ಲೂ ಕೂಡ ಒಂದು ಮರಿಗಳು ಚೆನ್ನಾಗಿರ್ತವೆ, ವ್ಯವಹಾರನೂ ಸ್ವಲ್ಪ ಚೆನ್ನಾಗಿ ಆಗ್ತಿರುತ್ತೆ. ಹೌದು. ಅಲ್ಲ, ಮರಿಗಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವಲ್ಲ. ಹೌದಲ್ಲ, ರೈತನಿಗೆ ಏನು ಇಳುವರಿ ಚೆನ್ನಾಗಿ ಬಂದರೆ ರೈತ ಚೆನ್ನಾಗಿರ್ತಾನೆ, ಇಳುವರಿ ಸಫರ್ ಆದರೆ ರೈತನ ಹಾಳಾಗ್ತಾನೆ.